ಸರಿ, ಮುಂದೆ ಹೋಗೋಣ. ಅಷ್ಟೇ ಅಲ್ಲ, ಇಲ್ಲಿ ಅನೇಕ ಮತ್ತೆ ದೃಷ್ಟಾಂತಗಳನ್ನು ಕೊಟ್ಟು ಇಲ್ಲ ಪ್ರಾಣ ಶಬ್ದವಾಚ್ಯನಾದವನು ಬೇರೆಯವರಾಗ್ತಾರೆ, ವಿಷ್ಣು ಅಲ್ಲ ಅಂತ ಮತ್ತೆ ಹೇಳಿ ಹೋಗ್ತಾ ಇದ್ದಾರೆ. ಸೂತ್ರ ನೋಡಿ. ಓಂ ನವಕ್ತುರಾತ್ಮೋಪದೇಶಾದಿತಿ ಚೇತ್ ಅಧ್ಯಾತ್ಮ ಸಂಬಂಧ ಭೂಮಾ ಹ್ಯಸ್ಮಿನ್ ಓಂ. ಐತರೇಯ ಶ್ರುತಿಯಲ್ಲಿ ಏನೇ ಬರ್ತದೆ, ಬೃಹತಿ ಸಹಸ್ರವನ್ನ ಹೇಳುವಂತಹ ಆ ವಿಶ್ವಾಮಿತ್ರನಿಗೆ ಅವರೇನೋ ತಪಸ್ಸು ಮಾಡಿ ಬೃಹತಿ ಸಹಸ್ರವನ್ನ ಕಂಡುಕೊಂಡಿರ್ತಾರೆ. ಅದನ್ನ ಉಚ್ಚಾರಣೆ ಮಾಡಬೇಕಾದ್ರೆ ಆತ್ಮೋಪದೇಶಾತ್ ಇಂದ್ರ ಬಂದು ಉಪದೇಶ ಮಾಡ್ತಾನಂತೆ. ಏನಂತ? ನಾನೇ ಪ್ರಾಣ. ನೋಡಿ, ಇಂದ್ರದೇವರು ಬಂದು ನಾನೇ ಪ್ರಾಣ ಅಂತ ಉಪದೇಶ ಮಾಡ್ತಾನೆ. ಇಲ್ಲಿ ನೋಡಿ, ಸೂತ್ರ ನೋಡಿ ಒಮ್ಮೆ. ನವಕ್ತುಹು ಆತ್ಮೋಪದೇಶಾದ್ ಇತಿ ಚೇತ್ ಅಧ್ಯಾತ್ಮ ಸಂಬಂಧ ಭೂಮಾ ಹ್ಯಸ್ಮಿನ್ ಓಂ. ಇಲ್ಲಿ ವಕ್ತುಹು ಅಂತ ಇದೆ. ವಕ್ತುಹು ಅಂತಂದ್ರೆ ವಕ್ತಾರರು, ಏನನ್ನ ಹೇಳುವಂಥವರು, ಯಾರು? ವಿಶ್ವಾಮಿತ್ರರು ಅಂತ ಅರ್ಥ. ವಿಶ್ವಾಮಿತ್ರರು ಬೃಹತಿ ಸಹಸ್ರವನ್ನ ಹೇಳುವಂತಹ ವಿಶ್ವಾಮಿತ್ರರಿಗೆ ಆತ್ಮೋಪದೇಶಾತ್ ನಾನು ಪ್ರಾಣ ಅಂತ ಹೇಳಿ ಉಪದೇಶ ಮಾಡಿದ ಇಂದ್ರ. ಆದ್ದರಿಂದಾಗಿ ಪ್ರಾಣ ಶಬ್ದವಾಚ್ಯನಾದವನು ಯಾರಾದರೂ ಇಂದ್ರ ಆದ. ಇತಿ ಚೇತ್, ಹಾಗಾದ್ರೆ ಇಂದ್ರನೇ ಪ್ರಾಣ ಶಬ್ದವಾಚ್ಯನಾದ, ಹಾಗೆ ಇಂದ್ರನೇ ಪ್ರಾಣನಾದ. ಆ ಪ್ರಾಣನೇ ಬ್ರಹ್ಮ, ಆ ಬ್ರಹ್ಮನನ್ನೇ ಉಪಾಸನೆ ಮಾಡಬೇಕು, ಅವನ ಜಿಜ್ಞಾಸೆಯನ್ನ ಮಾಡಬೇಕು. ಹಂಗಂದ್ರೆ ಇತಿ ಚೇತ್ ನ, ಅದು ಸರಿಯಲ್ಲ. ಯಾಕೆ ಅಂತಂದ್ರೆ ಅಸ್ಮಿನ್, ಈ ಪ್ರಕರಣದಲ್ಲಿ ಇಂದ್ರ ಏನು ಪ್ರಾಣ ಅಂತ ಹೇಳಿದ, ಹೌದಾ? ಇಂದ್ರ ಏನು ಪ್ರಾಣೋಪದೇಶವನ್ನ ಮಾಡಿದ ಇಂದ್ರ, ಈ ಪ್ರಕರಣದಲ್ಲಿ ಅಧ್ಯಾತ್ಮ ಸಂಬಂಧ ಇದೆ. ಏನು ಅಧ್ಯಾತ್ಮ ಸಂಬಂಧ ಅಂತಂದ್ರೆ, ನಾನೇ ಪ್ರಾಣ ಅಂತ ಹೇಳಿ ತನ್ನನ್ನು ತಾನು ಹೇಳಿಕೊಂಡಿಲ್ಲ, ನನ್ನಲ್ಲಿ ಇರುವಂತಹ ಈ ಬಿಂಬರೂಪಿಯಾದ ಪರಮಾತ್ಮನೇನೇ ಪ್ರಾಣ ಎಂಬುದಾಗಿ ಇಂದ್ರ ಹೇಳಿದ. ಆದ್ದರಿಂದ ಅಧ್ಯಾತ್ಮದ ಸಂಬಂಧ ಇದೆ. ಅಧ್ಯಾತ್ಮ ಸಂಬಂಧ ಅಂತಸ್ಥನಾದ ಈ ರೂಪಿಯಾದ ಪರಮಾತ್ಮನ ವಿಷಯವೇ ಭೂಮ ಬಹುವಾಗಿ ಇರುವುದರಿಂದ. ಅಂದ್ರೆ ಬಹಳ ನಮ್ದು ಏನು ಕೆಲಸ ಇದೆ ಹೇಳಿ? ಸುಮ್ಮನೆ ಒಂದು ಸೆಕೆಂಡ್ ಪ್ರಾಣ, ಪರಮ ಮುಖ್ಯ ಪ್ರಾಣ ಹೋದಾತನೇ ಪರಮುಖ್ಯ ಪ್ರಾಣ ಹೋಗೇ ಬಿಡ್ತಾನೆ. ಒಂದು ಸೆಕೆಂಡ್ ಆ ಕಡೆ ಹೋಗಿ ಬಂದ್ರೆ ಪಾಠ ನಿಂತೋಗುತ್ತೆ. ಹೋಗೋದು ಈಸಿ, ಬಂದ ಮೇಲೆ ಮತ್ತೆಲ್ಲ ಇಂದ್ರಿಯಗಳು ಈ ತಮ್ಮ ತಮ್ಮ ಚಟುವಟಿಕೆಗಳಲ್ಲಿ ತೊಡಗಬೇಕು, ಕ್ರಿಯಾಶೀಲರಾಗಬೇಕು ಅಂತ ಸ್ವಲ್ಪ ಟೈಮ್ ಬೇಕು. ಹಾಗೆಲ್ಲ ಆಗಿದ್ದುಂಟು. ಎಷ್ಟೋ ಇನ್ನಿತರರ ಪ್ರವಚನಗಳಲ್ಲಿ, ಆಚಾರ್ಯರ ಪ್ರವಚನಗಳಲ್ಲಿ ಕೇಳಿದ್ದುಂಟು. ಕೆಲವರೆಲ್ಲ ಆಚಾರ್ಯರಿಗೆ ಗೊತ್ತಿರುವಂತಹ ವ್ಯಕ್ತಿ ಏನೇ ಸತ್ತ ಮೇಲೆ ಎಲ್ಲ ರೆಡಿ ಮಾಡಬೇಕಲ್ಲ. ಚಟ್ಟ ಎಲ್ಲ ಕಟ್ತಿದ್ದಾರೆ, ಚಟ್ಟದ ಮೇಲೆ ಮಲಗಿಸಿದ್ದಾರೆ, ತೆಗೆದುಕೊಂಡು ಹೋಗಿ ಚಿತೆಯ ಮೇಲೆ ಮಲಗಿಸ್ಬೇಕು. ಯಾವಾಗ ಮಲಗಿಸಿದ್ರೋ ಆವಾಗ ಅವನು ಯಾವ ಕ್ರಿಯೆ ಇರಲೇ ಇಲ್ಲ. ಡಾಕ್ಟರ್ ಬಂದು ಫೈನಲ್ ಮಾಡಿದ್ದಾರೆ ಪ್ರಾಣ ಹೋಗಿದೆ ಅಂತ. ಚಿತೆಯಲ್ಲಿ ಮಲಗಿಸಿದಾಗ ಎದ್ದು ಕುಳಿತ. ಎದ್ದ ಮೇಲೆ ಹೇಳ್ತಾನಂತೆ ತನ್ನ ಮನೆಗೆ ಬಂದು ಹೆಂಡತಿಗೆ ಮಕ್ಕಳಿಗೆ, ನಾನು ಇಲ್ಲೇ ಇದ್ದೇನೆ ಅಂತ ಹೇಳ್ತಾ ಇದ್ದೀನಿ, ನಿಮ್ಗೆ ಕೇಳಿಸ್ತಾನೆ ಇಲ್ಲ. ಯಾಕೆ ಹೇಳ್ತೀರಿ? ಎಷ್ಟು ಹೇಳ್ತಾ
ಇದ್ದೀನಿ ಈ ರೀತಿ ನೋಡಿ. ಹೊರಗಡೆ ದೇಹದಿಂದ ಹೊರಗಡೆ ಬಂದಿದ್ದಾನವನು ಪತ್ನಿ ಪುತ್ರರಿಗೆಲ್ಲ ರೀತಿ ಈ ರೀತಿ ಹೇಳ್ತಾ ಇದ್ದ, ಇಲ್ಲೇ ಇದ್ದೀನಿ ಅಳಬೇಡ್ರಿ, ನಾ ಇಲ್ಲೇ ಇದ್ದೀನಿ ಅಳಬೇಡ್ರಿ ಅಂತ ಹೇಳ್ತಾ ಇದ್ದಾನಂತೆ. ಅವನು ಮತ್ತೆ ಶರೀರಕ್ಕೆ ಬಂದ ಮೇಲೆ ಅದು ನೆನಪಾಗ್ತಾ ಇದೆ. ಶರೀರಕ್ಕೆ ಬಂದ ಮೇಲೆ ಮತ್ತೆ ನೆನಪಾಗಿದೆ ಅವನಿಗೆ. ಯಾಕೆ ಹೇಳ್ತೀರಿ ಸುಮ್ಮನೆ? ಏನೋ ಏನೋ ದೇವರ ಅನುಗ್ರಹದಿಂದ ಮತ್ತೆ ಶರೀರದಲ್ಲಿ ಆ ಪ್ರಾಣವನ್ನು ಹಾಕಿದ ಪರಮಾತ್ಮ. ಹೀಗೆಲ್ಲ ಆಯ್ತು, ನನಗೆ ಅನುಭವ ಆಗಿದೆ ಅಂತ ಅವನು ಬಂದು ಆಚಾರ್ಯರಿಗೆ ಹೇಳಿದ್ನಂತೆ. ಅಂದ್ರೆ ಒಂದು ಸೆಕೆಂಡ್ ಹೀಗೆ ಹಿಂದೆ ಮುಂದೆ ಆಯ್ತು ಅಂತ ಆದ್ರೂ ನಾವು ನಿಷ್ಕ್ರಿಯರಾಗಿ ಹೋಗ್ತೇವೆ. ಅದರಿಂದಾಗಿ ಇಡೀ ನಮ್ಮ ಶರೀರದಲ್ಲಿ ಬಹಳ ಪ್ರಮುಖವಾದ ಭಾಗ ಆ ಪರಮುಖ್ಯ ಪ್ರಾಣ ಮುಖ್ಯ ಪ್ರಾಣರದ್ದು. ಅದರಿಂದ ನಾನೇ ಪ್ರಾಣ ಅಂತ ಇಂದ್ರನು ಹೇಗೆ ಹೇಳ್ಕೊಳ್ಳಿಕ್ಕೆ ಸಾಧ್ಯ? ಆದರೂ ಮಹಾಜ್ಞಾನಿ. ಆದ್ದರಿಂದ ಪ್ರಾಣ ಶಬ್ದವಾಚ್ಯನಾದವನು ವಿಷ್ಣುವೇ ಆಗ್ತಾನೆ ಹೊರತು ಇಂದ್ರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅರ್ಥ ನೋಡಿ, ಮುಂದೆ ಭಾಷ್ಯ ನೋಡಿ. ಪ್ರಾಣೋವಾ ಅಹಮಸ್ಮಿ, ಪ್ರಾಣೋವಾ ಅಹಮಸ್ಮಿ ಋಷೇ ಇತಿ ವಕ್ತುಃ ಆತ್ಮೋಪದೇಶಾತ್ ಇಂದ್ರ ಏವೇತಿ ಚೇನ್ನ. ಪ್ರಾಣಸ್ಥಂ ಪ್ರಾಣಃ ಸರ್ವಾಣಿ ಭೂತಾನಿ ಇತಿ ಬಹ್ವಧ್ಯಾತ್ಮ ಸಂಬಂಧಃ ಹಿ ಅತ್ರ ವಿದ್ಯತೆ. ನೋಡಿ, ಪ್ರಾಣೋವಾ ಅಹಮಸ್ಮಿ ಋಷೇ, ಪ್ರಾಣನೇ ನಾನಾಗಿದ್ದೇನೆ, ಹೇ ಋಷಿಯೇ ನಾನೇ ಪ್ರಾಣನಾಗಿದ್ದೇನೆ ಅಂತ ಆ ವಕ್ತೃವಾದ ವಿಶ್ವಾಮಿತ್ರರಿಗೆ ಆತ್ಮೋಪದೇಶವನ್ನ ಮಾಡಿದಂತಹ ಇಂದ್ರ ಹೇಳಿದರೆ, ಹಾಗಾದ್ರೆ ಇಂದ್ರನೇ ಪ್ರಾಣ ಆದ ಅಂತಂದ್ರೆ ಏವ ಇತಿ ಚೇನ್ನ ಅಲ್ಲ. ಯಾಕೆ? ಪ್ರಾಣಸ್ಥಂ ಪ್ರಾಣಃ ಸರ್ವಾಣಿ ಭೂತಾನಿ, ಅತ್ರ ಅಂದರೆ ಈ ಐತರೆಯ ಶ್ರುತಿಯಲ್ಲಿ ಏನೇ ತ್ವಂ ನೀನು, ಪ್ರಾಣನು ಸಕಲ ಜೀವರಾಶಿಯು, ಸರ್ವಾಣಿ ಭೂತಾನಿ ಪ್ರಾಣ, ಸಕಲ ಜೀವರಾಶಿಯು ಆ ಪ್ರಾಣವು, ಸಕಲ ಜೀವರಾಶಿಯಲ್ಲಿ ನಿಂತು ನಿಯಾಮಕನಾಗಿರುವಂಥವನೇ ಪ್ರಾಣನೇ ಹೊರತು ನಾನಲ್ಲ. ಈ ರೀತಿ ಬಹ್ವಧ್ಯಾತ್ಮ ಸಂಬಂಧ, ಬಹು ಅಧ್ಯಾತ್ಮ ಸಂಬಂಧ, ಬಹಳವಾಗಿ ಅಂತಸ್ಥನಾದ ಪರಮಾತ್ಮನ ಸಂಬಂಧವಾಗಿದೆ. ನೋಡಿ, ಎಲ್ಲ ಜೀವರಾಶಿಗಳಲ್ಲಿ ಇರುವಂಥವನು ಯಾರೋ ಅವನೇ ಪ್ರಾಣ. ನೀನು ಪ್ರಾಣನೇನೆ ಅಂತ ಹೇಳಿರಬೇಕು ಇಂದ್ರದೇವರು ವಿಶ್ವಾಮಿತ್ರರಿಗೆ. ವಿಶ್ವಾಮಿತ್ರರಲ್ಲಿ ಇರುವಂತಹ ಪ್ರಾಣ. ಆದ್ದರಿಂದ ಅಧ್ಯಾತ್ಮದ ಸಂಬಂಧ ಇರೋದ್ರಿಂದಾಗಿ ಅಂತಸ್ಥನಾದ ಆ ಪರಮಾತ್ಮನೇನೇ ಪ್ರಾಣ ಆಗಿದ್ದಾನೆ. ಆದ್ದರಿಂದಾಗಿ ಪ್ರಾಣ ಶಬ್ದ ವಾಚ್ಯತ್ವ ಇಂದ್ರನಲ್ಲಿ ಬರಲಿಲ್ಲ, ವಿಷ್ಣುವಿನಲ್ಲೇ ಬಂತು. ಅವನ ಜಿಜ್ಞಾಸೆ, ಅವನೇ ಬ್ರಹ್ಮ, ಅಂತಹ ಬ್ರಹ್ಮನ ಜಿಜ್ಞಾಸೆಯನ್ನು ಮಾಡುವುದು ಉಚಿತವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಪ್ರಶ್ನೆ ಇದ್ರೆ ಕೇಳಿ. ಇಲ್ಲ, ನೀವು ಹೇಳಿದ್ದು ಅದು ಗರುಡ ಪುರಾಣ ಅಂತ ಕಾಣುತ್ತೆ. ಅಲ್ಲದು ಗರುಡ ಪುರಾಣ ಅಲ್ಲದು, ಸತ್ಯ, ಅದು ಆದ ಘಟನೆ. ಓಕೆ ಓಕೆ. ಬಟ್ ಗರುಡ ಪುರಾಣದಲ್ಲೂ ಸತ್ ಮೇಲೆ ಜೀವ ಅಲ್ಲೇ ಬರ್ತದೆ. ಅವರೆಲ್ಲ ಹಾಗೆ ಹೇಳ್ತಾ ಇರ್ತಾರೆ, ಆದ್ರೆ ಯಮದೂತರು ಹಾಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ, ಅದೆಲ್ಲ ಇದೆ. ಆದರೆ ಇವನು ಹೊರಗಡೆ ಬಂದು ಹೀಗೆಲ್ಲ ತನ್ನ ಸೂಕ್ಷ್ಮ ರೂಪದಿಂದ ಬಂದು ಹೊರಗಡೆ ಹೀಗೆಲ್ಲ ಹೇಳಿ, ಆದ್ರೂ ಅವ್ರಿಗೆ ಕೇಳಿಸದೇ ಇದ್ದಾಗ ನನಗೇನಾಗಿದೆ ಅಂತ ತಿಳ್ಕೊಂಡು ಮತ್ತೆ ಆ ಚಿತೆಯಲ್ಲಿದ್ದಾಗ ಎದ್ದು ಬಂದ ಮೇಲೆ ಮತ್ತೆ ಹೇಳಿದ್ದು ತನ್ನ ಹೆಂಡ್ರು ಮಕ್ಕಳಿಗೆ. ಹೀಗೆ. ಧನ್ಯವಾದ ಆಚಾರ್ಯ. ಸರಿ, ಹಾಗಾದ್ರೆ ಇವತ್ತಿನ ಪಾಠ ಮುಗಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು. ಮಂಥೇಶಾರ್ಪಣಮಸ್ತು. ಶ್ರೀಕೃಷ್ಣ.